ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳು ವೀರಣ್ಣನ ಮನೇಲೆ ಇರ್ತಾಳೆ, ಹೋಗಿ ಕರ್ಕೊಂಡ್ ಬಾ. ಇವಳು ಅರ್ಚನಾ ಅಲ್ಲ, ಶಾಂತಿ ಅಂತ ಹೇಳೋ ಸಮಯ ಇದಲ್ಲ. ಇವಾಗೇನಾದ್ರೂ ಹೇಳಿದ್ರೆ ಕೆಲ್ಸ ಕೆಟ್ಟೋಗುತ್ತೆ. ಮಂತ್ರ ಏನ್ ಮಾತಾಡ್ತಿದ್ಯಾ? ಆಗ್ಲೇ ಅದೇನೋ ಅರ್ಚನಾ ಅಲ್ಲ ಶಾಂತಿ ಅಂತ ಹೇಳ್ದಲ್ಲ, ಏನದು? ಹೇಳ್ದೆ, ಅರ್ಚನಾ ಈ ಮನೆಗೆ ಸಂಬಂಧಪಟ್ಟವಳ, ಶಾಂತಿ ಆಗಿದ್ರೆ ಸಂಬಂಧಪಟ್ಟಿರೋಳು ಆಗಿದ್ಲು ಅಂತ ಹೇಳಿದ್ದು. ನಾನ್ ಈ ಮನೆಗೆ ಸೇರ್ದವಳ್ರಿ, ಶಾಂತಿ ಜಾಗಕ್ಕೆ ಬಂದಿರೋಳು. ನನಗ್ ಇಂಪಾರ್ಟೆನ್ಸ್ ಕೊಡಿ. ಅದನ್ ಬಿಟ್ಟು ಅವಳ ಕೆಲ್ಸದವಳಿಗೆ ಇಂಪಾರ್ಟೆನ್ಸ್ ಕೊಟ್ರೆ, ನಿನ್ನೆ ಮೊನ್ನೆ ಬಂದಿರೋ ಅರ್ಚನೆಗೆ ಇಂಪಾರ್ಟೆನ್ಸ್ ಕೊಡ್ತೀರಾ? ನನಗ್ ಕೋಪ ಬರಲ್ವಾ? ಇಲ್ಲಿ ನೋಡಿ, ರತ್ನಮ್ಮ ಮಾಡಿದ ತಪ್ಪು, ನಾನು ಅದನ್ನ ಕೇಳ್ದೆ. ಅದಕ್ಕೆ ಅರ್ಚನಾ ಕೋಪ ಮಾಡ್ಕೊಂಡು ಹೋದ್ರೆ ನಾನೇನ್ರಿ ಮಾಡ್ಲಿ? ನನ್ ಜಾಗದಲ್ಲಿದ್ದು ಯೋಚನೆ ಮಾಡಿ. ಆ ರತ್ನಮ್ಮ ಏನ್ ಹೇಳಿದ್ದು ಗೊತ್ತಾ? ಮದ್ವೆ ತಾನೇ ನಿಲ್ಸಿದ್ದು, ಅದ್ರಲ್ಲಿ ಏನಾಯ್ತು ಅಂತ ಕೇಳ್ತಿದ್ದಾಳೆ. ಅವ್ರ ಮಾತ್ ಹೆಂಗಿರ್ಬೇಡ ಹೇಳಿ. ನಿಮ್ ಜೊತೆ ಮದ್ವೆ ಮಾಡ್ಕೊಂಡು ಸುಂದರವಾಗಿ ಬದುಕ್ ಕಾಣ್ಬೇಕು ಅಂತ ಆಸೆ ಪಡ್ತಿರೋಳ್ ನಾನು. ಅಂತ ಮದ್ವೆ ನಿಲ್ಸಿದ್ರೆ ಕೋಪ ಬರಲ್ವಾ? ಹೇಳ್ರಿ, ಕೋಪ ಬರುತ್ತಾ ಇಲ್ವಾ? ನಿಮಗ್ ಕೋಪ ಬರುತ್ತೋ ಇಲ್ವೋ, ನನಗ್ ಕುತ್ಕೆ ಹಿಸ್ಕಿ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಅದಕ್ಕೆ ಮಾತಾಡ್ತಿದ್ದೆ. ಕೆಲ್ಸದವಳು ತರಾನೇ ಇರ್ಬೇಕು, ಯಜಮಾನಿ ತರ ಆಡ್ಬಾರ್ದು. ಅದಕ್ಕೆ ಹೊಡಿಯಕ್ ಹೋದೆ, ಅರ್ಚನಾ ಅಡ್ಡ ಬಂದ್ಲು. ನಾನೇನ್ ಮಾಡಕ್ಕಾಗುತ್ತೆ? ನೋಡು ಮಂತ್ರ, ನೀ ಏನೇನೋ ಸಾವಿರ ಹೇಳು ನಂಗೆ. ಅರ್ಚನಾ ನಮ್ಮ ಮನೆಗೆ ಬಂದಿರೋ ಎಷ್ಟು, ಅವ್ರಣ್ಣ ವೀರಣ್ಣ ಅವ್ರು ನಮ್ಗೆ ಎಷ್ಟು ದೊಡ್ಡ ಸಹಾಯ ಮಾಡಿದ್ದಾರೆ. ಅದು ಬಿಡು, ನೀನೊಂದಿನ ಈ ಮನೆಯಲ್ಲಿ ಸಂಕಟದಲ್ಲಿ ಒದ್ದಾಡ್ತಿದ್ದೆ. ಆವಾಗ ನಿನ್ ಬೆನ್ನಿಂದೆ ನಿಂತೋರು ಯಾರು? ನಿನಗಾಗಿರೋ ಅನ್ಯಾಯನ ಸರಿ ಮಾಡಿದವ್ರು ಯಾರು? ಅದನ್ನೆಲ್ಲ ಮರ್ತ್ಬಿಟ್ಯಾ? ಇಷ್ಟು ಬೇಗ ಹೇಗೆ ಮರಿತೀಯ ನೀನು? ಇರ್ಬೋದು, ನನಗೆ ಆ ಟೈಮಲ್ಲಿ ಅವ್ರು ಮಾಡಿರೋ ಸಹಾಯ ನೆನ್ಪಾಗ್ಲಿಲ್ಲ. ನನಗೆ ನನ್ನ ಜೀವನ ನೆನ್ಪಾಯ್ತು, ಅದಕ್ಕೆ ಕೋಪ ಬಂದಿದ್ದು. ನನ್ ಜೀವನ ಪೂರ್ತಿ ಹೀಗೆ ಇರ್ಲಾ? ಮಾತಾಡ್ರಿ. ನೀವೆಲ್ಲ ಮಾತಾಡ್ತಾ ಇರೋದ್ ನೋಡಿದ್ರೆ ಆ ರತ್ನಮ್ಮನ್ ಕಾಲಿಗೆ ಬಿದ್ದು ಈ ಮನೆ ಕರ್ಕೊಂಬರ್ಬೇಕು ಅನ್ನೋ ತರ ಇದೆ. ಬಿಡಪ್ಪ, ಬಿಟ್ಬಿಡು, ಇದನ್ನ ಬೆಳೆಸ್ಬೇಡ ಸುಮ್ನೆ. ನಾನೀಗ ಮಾತಾಡ್ತಾ ಇರೋದು ರತ್ನಮ್ಮನ್ ಬಗ್ಗೆ ಅಲ್ವೇ ಅಲ್ಲ, ಅರ್ಚನನ್ ಬಗ್ಗೆ. ನೋಡು ಸುಶಾಂತ, ಅರ್ಚನಾ ಈ ಮನೆಗೆ ಬಂದಿರೋ ಅತಿಥಿ. ಅವಳ ಅಣ್ಣ ಅತ್ತಿಗೆ ನಮ್ಮನ್ನ ನಂಬಿ ಈ ಮನೆಗೆ ಕಳ್ಸಿದ್ದಾರೆ. ಅವ್ರು ಬರೋ ತನಕ ಅವಳನ್ನ ಜೋಪಾನವಾಗಿ ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯ. ಅಂಥದ್ರಲ್ಲಿ ಈಗ ನಾವು ಅವಳ ಮನ್ಸಿಗೆ ನೋವು ಮಾಡಬಾರ್ದಾಗಿತ್ತು. ನೋಡು, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಹೋಗಿ ಸಮಾಧಾನ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡ್ ಬಾ. ಆ ರತ್ನಮ್ಮನ್ ವಿಷಯ ಬೇಕಾದ್ರೆ ಆಮೇಲೆ ನೋಡ್ಕೊಳ್ಳೋಣ. ಏನಾದ್ರೂ ಮಾಡು, ಮೊದ್ಲು ಅರ್ಚನನ್ನ ಮನೆ ಕರ್ಕೊಂಡ್ ಬಾ. ಅವ್ರ ಅಣ್ಣ ಅತ್ತಿಗೆ ಬಂದ್ಮೇಲೆ ಅವ್ರ ಮನೆ ಹುಡುಗಿನ ಅವ್ರಿಗೆ ಒಪ್ಸೋದ್ರೆ ಆಯ್ತು. ಅರ್ಥ ಆಯ್ತಾ? ಕರ್ಕೊಂಡ್ ಬಾ, ಹೋಗೋ. ನಿನ್ನ ನಂಬಿ ನಾನು ಹೇಗೆ ಸಂಸಾರ ಮಾಡೋದು? ಇಲ್ಲ, ನೀನು ನಾನು ಹೀಗೆ ಬಿಟ್ರೆ ನನ್ನ ಕೈಗೆ ಸಿಗೋದಿಲ್ಲ. ಏನಾದ್ರೂ ಒಂದು ಗತಿ ಮಾಡ್ಬೇಕು, ಮಾಡ್ತೇನೆ.